ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ಇಂದ್ರಿಯಗಳು ಅಂದ್ರೆ ಕರಣಗಳು ಜ್ಞಾನವನ್ನು ತರುತ್ತದೆ, ಪ್ರಾಮಾಣ್ಯವನ್ನು ಗ್ರಹಿಸ್ತದೆ. ಅದರಿಂದ ಪ್ರಾಮಾಣ್ಯಂ ಸ್ವತಃ ಹಾಗೆ ಅಂತ. ಅಪ್ರಾಮಾಣ್ಯಂ ಪರತಃ, ಅದು ದೋಷದಿಂದ, ಇಂದ್ರಿಯ ದೋಷವೋ ಅನುಮಾನದ ದೋಷವೋ ವಾಕ್ಯ ದೋಷವೋ ಯಾವುದೋ ಒಂದು ದೋಷದಿಂದ, ಆ ದೋಷಕ್ಕೆ ಏನೋ ಒಂದು ಕಾರಣ ಇರುತ್ತದೆ, ಆ ಕಾರಣದಿಂದ ಆಗೋದೆ, ಆ ಕಾರಣದಿಂದ ಅಪ್ರಮಾಣ ಜ್ಞಾನ ಬರುತ್ತದೆ ನಮಗೆ. ಅದರಿಂದ ಅಪ್ರಾಮಾಣ್ಯಂ ಪರತಃ ಎಂಬ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಇದರ ಮೇಲೆ ಪೂರ್ವ ಪಕ್ಷದವರು ಕೇಳ್ತಾ ಇದ್ದಾರೆ, ಜ್ಞಾನಗ್ರಾಹಕ ಮಾತ್ರೇನೈವ ಹಾಗೆ ಅಂತ ನಾವು ನೋಡಿದೀವಿ. ಅದನ್ನ ಜ್ಞಾನಗ್ರಾಹಕ ಮಾತ್ರೇನೈವ ತತ್ ಪ್ರಾಮಾಣ್ಯ ಗ್ರಹಣಂ ಇತ್ಯೇತತ್ ಕುತಃ. ಯಾಕೆ ಅಷ್ಟೇ ಒಪ್ಪಬೇಕು? ಜ್ಞಾನಗ್ರಾಹಕ ಅತಿರಿಕ್ತ ಗ್ರಾಹ್ಯತ್ವೇ ಕಿಂ ಬಾಧಕಂ. ಜ್ಞಾನವನ್ನ ಮಾತ್ರ, ಕರಣಗಳು ಜ್ಞಾನವನ್ನ ಮಾತ್ರ ಗ್ರಹಿಸ್ತದೆ, ಪ್ರಾಮಾಣ್ಯವನ್ನ ಗ್ರಹಿಸೋದಿಲ್ಲ. ಬೇರೆದು ಗ್ರಹಿಸ್ತದೆ ಅಂದ್ರೆ ಏನ್ ಪ್ರಾಬ್ಲಮ್? ಅದರಿಂದ ಪ್ರಾಮಾಣ್ಯಂ ಪರತಃ ಅಂತ ಹೇಳಿದ್ರೆ ಏನ್ ತೊಂದರೆ? ಇತಿ ಚೇನ್ನ ಯಥಾತ್ವೇ ಅನವಸ್ಥಾನ, ಅನವಸ್ಥಾ ದೋಷ ಬರುತ್ತದೆ. ಹಾಗೆಂದ್ರೆ ಬರೀ ಜ್ಞಾನವನ್ನ, ಕರಣಗಳು ಕೇವಲ ಜ್ಞಾನವನ್ನ ಮಾತ್ರ ಗ್ರಹಿಸಿದರೆ, ಪ್ರಾಮಾಣ್ಯ ಬೇರೆ ಕರಣದಿಂದ ಬಂದ್ರೆ ಅದು ಪ್ರಮಾಣ ತಿಳಿಸ್ಕೊಡೋದಕ್ಕೆ ಮತ್ತೊಂದು ಜ್ಞಾನ ಬೇಕು, ಅದು ಪ್ರಮಾಣ ಅಂತ ತಿಳಿಸಿಕೊಡೋದಕ್ಕೆ ಮತ್ತೊಂದು ಬೇಕು ಅಂತ ಅನವಸ್ಥಾ ದೋಷ ಬರುತ್ತದೆ ಹಾಗೆ ಅಂತ ನಾವು ನೋಡಿದ್ವಿ. ತಥಾಹಿ ಪ್ರಾಮಾಣ್ಯಂ ತಾವದಾವಶ್ಯಂ ಕೇನಚಿತ್ ಪ್ರಮಾಣೇನ ಜ್ಞಾತವ್ಯಂ ಅನ್ಯಥಾ ತದ ಅಭಾವ ಪ್ರಸಂಗ ಹಾಗೆ ಅಂತ. ಇದು ನಾವು ನೀನೆ ನೋಡಿದ್ದು. ತಥಾಹಿ ಪ್ರಾಮಾಣ್ಯ ಆಯ್ತಲ್ವಾ? ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ, ಹಾಗೆ ಹೇಳಲಿಕ್ಕೆ ಬರೋದಿಲ್ಲ, ಬರೀ ಅನವಸ್ಥ ದೋಷ ಬರುತ್ತದೆ ಅಂತ ನಾವು ಹೇಳಿ ಆಯ್ತು. ಇದ್ರ ಮೇಲೆ ಮತ್ತೊಂದು ಆಕ್ಷೇಪ, ನಚ ಸಾಕ್ಷಿ ವೇದ್ಯತ್ವೇ ಅಪಿ ಅನವಸ್ಥಾನ ಪ್ರಸಂಗ ಸಮಾನಃ ಇತಿ ವಾಚ್ಯಂ. ಅಲ್ಲ, ನೀವು ಪ್ರತ್ಯಕ್ಷಕ್ಕೆ ನೀವು ಏನ್ ಹೇಳಿದಿರಿ? ಕರಣಗಳು ಜ್ಞಾನವನ್ನು ತಂದುಕೊಡುತ್ತದೆ, ಅದರ ಪ್ರಾಮಾಣ್ಯವನ್ನ ಗ್ರಹಿಸೋದು ಸಾಕ್ಷಿ ಅಂತ ನೀವು ಹೇಳಿದಿರಿ. ಪ್ರಾಮಾಣ್ಯವನ್ನ ಗ್ರಹಿಸೋದು ಸಾಕ್ಷಿ ಹಾಗೆಂತೆ. ಹಾಗಿದ್ದಾಗ ನಿಮಗೆ ಆ ತೊಂದರೆ ಬರೋದಿಲ್ಲವೇ? ಅನವಸ್ಥ ದೋಷ ಬರೋದಿಲ್ವಾ? ನೋಡಿ, ಕರ್ಣ ಜ್ಞಾನವನ್ನು ತಂದುಕೊಡುತ್ತದೆ, ಪ್ರಾಮಾಣ್ಯವನ್ನು ಗ್ರಹಿಸೋದು ಸಾಕ್ಷಿ. ಸಾಕ್ಷಿ ಹೇಳಿದ್ದು ಪ್ರಮಾಣವೋ ಅಲ್ಲವೋ ಅಂತ ತಿಳಿಸಿಕೊಡೋದಕ್ಕೆ ಇನ್ನೊಂದು ಪ್ರಮಾಣ. ಆ ರೀತಿಯಾಗಿ ನಿಮಗೆ ಅನವಸ್ಥ ದೋಷ ಬರೋದಿಲ್ಲವಾ ಅಂತ ಒಂದು ಆಕ್ಷೇಪ. ನಮಗ್ ಮಾತ್ರ ನೀವು ಹೇಳ್ತಿರಲ್ಲ, ನಿಮಗೂ ಆ ದೋಷ ಬರುತ್ತದೆ. ಸಾಕ್ಷಿ ವೇದ್ಯತೆ ಅಪಿ ಅನವಸ್ಥಾನ ಪ್ರಸಂಗ ಸಮಾನಃ, ನಿಮಗೂ ಬರ್ತದೆ ನಮಗೂ ಬರುತ್ತದೆ ಹಾಗೆ ಅಂತ ಹೇಳಿದ್ರೆ ನ ವಾಚ್ಯಂ, ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಸಾಕ್ಷಿ ತಾನು ಹೇಳೋದು ಪ್ರಮಾಣ ಅಂತ ತಿಳಿಸಿಕೊಡೋದಕ್ಕೆ ಮತ್ತೊಂದು ಪ್ರಮಾಣ ಬೇಕಾಗಿಲ್ಲ. ಯಾಕೆ? ಸಾಕ್ಷಿ ಸ್ವಯಂ ಪ್ರಕಾಶ, ಅದು ಸ್ವಯಂ ಪ್ರಕಾಶ. ಅದು ಅದರಿಂದ ಅದೇನ್ ಮಾಡ್ತದೆ? ಸ್ವಾತ್ಮಾನಂ ಸ್ವಪ್ರಾಮಾಣ್ಯಂ ಚ ಗೋಚರತಿ ಇತಿ ಅಂಗೀಕಾರ. ನಮ್ಮ ಪ್ರಕಾರ ಸಾಕ್ಷಿ ತನ್ನನ್ನು ಗ್ರಹಿಸ್ತದೆ, ಬರತಕ್ಕ ಜ್ಞಾನದ ಪ್ರಾಮಾಣ್ಯವನ್ನು ಕೂಡ ಗ್ರಹಿಸ್ತದೆ. ಹಾಗೆ ಅಂತ ನಾವು ಸಾಕ್ಷಿಗೆ ಎರಡು ಕೆಲಸವನ್ನ ನಾವು ಒಪ್ಪಿದ್ದೀವಿ ಹಾಗೆ ಅಂತ. ಅದರಿಂದ ಸಾಕ್ಷಿ ಪ್ರಮಾಣ ಅಂತ ತಿಳಿಸಿಕೊಡುವಾಗ ಅದಕ್ಕೆ ಮತ್ತೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ. ಯಾಕೆ? ಸಾಕ್ಷಿಯ ಗುಣಲಕ್ಷಣ ಸ್ವಯಂ ಪ್ರಕಾಶ. ಆದ್ದರಿಂದ ಸ್ವಯಂ ಪ್ರಕಾಶ ಅಂದ್ರೆ ಅರ್ಥ ಆಗ್ತದಲ್ಲ, ಸೆಲ್ಫ್ ಇಲ್ಯುಮಿನೇಟಿಂಗ್ ಅಂತ ಹೇಳ್ತಾರೆ ನೋಡಿ. ತಮಗೆ ತಾನೇ ಜ್ಞಾನವನ್ನ ತಂದು ಕೊಡ್ತದೆ. ಈಗ ದೀಪ ಬೇರೆ ಪದಾರ್ಥದ ಜ್ಞಾನವನ್ನ ತಂದು ಕೊಡುತ್ತದೆ. ದೀಪದ ಜ್ಞಾನ ಯಾವ್ದ್ರಿಂದ ಬಂತು? ಅದು ಸೆಲ್ಫ್ ಇಲ್ಯುಮಿನೇಟಿಂಗ್, ಅದಕ್ಕೆ ಇನ್ನೊಂದು ದೀಪ ಬೇಕಾಗಿಲ್ಲ. ದೀಪ ಕತ್ತಲೆಯಲ್ಲಿ ದೀಪವನ್ನು ತಂದ್ರೆ ಬೇರೆ ಪದಾರ್ಥ ಜ್ಞಾನ ಕಾಣಿಸ್ತದೆ. ದೀಪದ ಸಪೋರ್ಟ್ ಇಂದ ಬೇರೆ ಪದಾರ್ಥ ಜ್ಞಾನ ಬರುತ್ತದೆ. ಆದ್ರೆ ದೀಪದ ಜ್ಞಾನ ಯಾವ್ದ್ರಿಂದ ಬರುತ್ತದೆ? ಬೇಕಿಲ್ಲ, ಸುಪ್ರಕಾಶ. ಅದಕ್ಕೆ ಇನ್ನೊಂದು ಟಾರ್ಚ್ ಹಾಕಿ ನಾವು ನೋಡೋದಿಲ್ಲ, ಇದು ದೀಪ ಹಾಗೆ ಅಂತ ನಾವು ನೋಡೋದಿಲ್ಲ. ಅದು ಸ್ವಪ್ರಕಾಶ.
ಹೇಗೋ ಅದೇ ತರ ಸಾಕ್ಷಿ ಸ್ವಪ್ರಕಾಶ, ತನ್ನನ್ನು ಗ್ರಹಿಸ್ತದೆ, ತನ್ನಲ್ಲಿ ಬರತಕ್ಕ ಜ್ಞಾನದ ಪ್ರಾಮಾಣ್ಯವನ್ನು ಕೂಡ ಗ್ರಹಿಸ್ತದೆ. ಹಾಗೆ ಅಂತ ಸಾಕ್ಷಿಗೆ ನಾವು ಎರಡು ಕೆಲಸವನ್ನ ಒಪ್ಪಿದ್ದೀವಿ. ಅದರಿಂದ ನಮ್ಮ ಪ್ರಕಾರ ಸಾಕ್ಷಿ ಅಂತ ಹೇಳಿದಾಗ ಅನವಸ್ಥ ದೋಷ ಬರೋದಿಲ್ಲ ಹಾಗೆಂತ ಅದರ ಅಭಿಪ್ರಾಯ. ಅದಕ್ಕೆ ಅವರು ಹೇಳ್ತಾರೆ, ಹಾಗಿದ್ರೆ ನಾವು ಅದನ್ನೇ ಹೇಳ್ತೀವಿ, ಜ್ಞಾನಸ್ಯೈವ ತಥಾಭಾವ ಅಭ್ಯುಪಗಮ್ಯತಾಂ ಇತಿ ಚೇನ್ನ. ಅಂದ್ರೆ ಅವ್ರೇನ್ ಹೇಳಿದ್ರು, ಕರ್ಣದಿಂದ ಜ್ಞಾನ ಬರುತ್ತದಲ್ವಾ, ಆ ಜ್ಞಾನ ಅದೇ ಸ್ವಪ್ರಕಾಶ ಅಂತ ನಾವು ಹೇಳ್ತೀವಿ. ಹಂಗಿದ್ದಾಗ ಅದಕ್ಕೆ ಇನ್ನೊಂದು ಅನವಸ್ಥ ದೋಷ ಬರೋದಿಲ್ಲ. ನೀವು ಹೇಳುವ ಪ್ರಕಾರ ಅನವಸ್ಥ ದೋಷ ಬರೋದಿಲ್ಲ. ಜ್ಞಾನಕ್ಕೆ ನಾವು ಆ ಕಾರ್ಯವನ್ನ ನಾವು ಸಮರ್ಥನೆ ಮಾಡ್ಬಿಡ್ತೀವಿ ಹಾಗೆ ಅಂತ ಹೇಳ್ತಾರೆ. ಕರ್ಣದಲ್ಲಿ ಜ್ಞಾನ ಬರುತ್ತದೆ, ಆ ಜ್ಞಾನಕ್ಕೆ ನಾವು ಸ್ವಪ್ರಕಾಶ ಅಂತ ಹೇಳ್ತೀವಿ. ಅದರಿಂದ ಮತ್ತೊಂದು ಪ್ರಮಾಣ ಬೇಕಾಗಿಲ್ಲ. ಅದರಿಂದ ಅನವಸ್ಥ ದೋಷ ಬರೋದಿಲ್ಲ. ನೋಡಿ ಆ ಪಂಕ್ತಿ ನೋಡಿ, ಜ್ಞಾನಸ್ಯೈವ ತಥಾಭಾವ. ನೀವು ಸಾಕ್ಷಿಗೆ ಹೇಗೆ ಹೇಳ್ತೀರೋ ಅದೇ ತರ ಜ್ಞಾನಕ್ಕೂ ನಾವು ಹೇಳ್ಬಿಡ್ತೀವಿ. ಅದು ಜ್ಞಾನವು ಸ್ವಪ್ರಕಾಶ ಅಂತ ಹೇಳ್ಬಿಡ್ತೀವಿ ನಾವು. ಹಂಗಿದ್ರೆ ಅದಕ್ಕೆ ಅನವಸ್ಥ ದೋಷ ಬರೋದಿಲ್ಲಲ್ಲ. ನಮಗೂ ನೀವೇನು ಸೊಲ್ಯೂಷನ್ ಕೊಡ್ತಾರೋ ನಾವು ಅದೇ ಸೊಲ್ಯೂಷನ್ ಕೊಡ್ತೀವಿ. ಯಾಕೆ, ಪ್ರಾಬ್ಲಮ್ ಸೇಮ್ ಇರೋದ್ರಿಂದ. ನಿಮಗೂ ಪ್ರಾಬ್ಲಮ್, ನಮಗೂ ಪ್ರಾಬ್ಲಮ್. ನೀವೇನ್ ಸೊಲ್ಯೂಷನ್ ಕೊಡ್ತಾರೋ ನಾವು ಆ ಸೊಲ್ಯೂಷನ್ ಕೊಡ್ತೀವಿ ಹಾಗಂತ ಹೇಳಿದ್ರೆ ಇದು ಚೆನ್ನ ಹಂಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕೆ, ಅಂತಃಕರಣ ವೃತ್ತಿ ಅಂತಃಕರಣ ಮನಸ್ಸಿನ ಒಂದು ಪ್ರಕ್ರಿಯೆ. ಅಂತಃಕರಣ ವೃತ್ತೇ ಜ್ಞಾನಸ್ಯ ಜಡತ್ವೇನ ಸ್ವಯಂ ಪ್ರಕಾಶತ್ವ ಅಯೋಗ ತಿಥಿ. ಹಾಗೆ ಅಂದ್ರೆ ನಮಗೆ ಜ್ಞಾನ ಯಾವುದರ ವ್ಯಾಪಾರ? ಮನಸ್ಸಿನ ವ್ಯಾಪಾರ. ನಮಗೆ ಮನಸ್ಸು ಜಡ, ಅದು ಜಡವಾದದ್ದು ಸ್ವಯಂ ಪ್ರಕಾಶ ಅಂತ ಇಲ್ಲ. ಜಡತ್ವೇನ ಸ್ವಯಂ ಪ್ರಕಾಶತ್ವ ಅಯೋಗ. ಅಯೋಗ ಅಂತಂದ್ರೆ ಕೂಡದೇ ಇರೋದು ಅಂತ ಅರ್ಥ. ಜಡಕ್ಕೆ ಸ್ವಯಂ ಪ್ರಕಾಶ ಕೂಡೋದಿಲ್ಲ. ಅದರಿಂದ ಸಾಕ್ಷಿಗೆ ಹೇಳಬಹುದೇ ಹೊರತು ಸ್ವಯಂ ಪ್ರಕಾಶ ಅಂತ ಜ್ಞಾನಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಅದು ಅಂತಃಕರಣದ ವ್ಯಾಪಾರ ಆಗಿರೋದ್ರಿಂದ. ಅರ್ಥ ಆಗಿದ್ಯಾ? ಇದರ ಮೇಲೆ ಮತ್ತೊಂದು, ಕರ್ಣದಲ್ಲೂ ಪ್ರಾಮಾಣ್ಯ ಸ್ವತಃ, ದೋಷದಿಂದ ಅಪ್ರಾಮಾಣ್ಯ, ಕರ್ಣ ಪ್ರಾಮಾಣ್ಯ ಸಿದ್ಧ, ಇವೇ ಮೊದಲಾದ ಇನ್ನೂ ಸ್ವಲ್ಪ ಡಿಸ್ಕಷನ್ಸ್ ಇದೆ. ಕರ್ಣ ಪ್ರಾಮಾಣ್ಯ ಅಂತೂ ಪದ್ಧತಿಯುಕ್ತ ರೀತಿಯ ಜ್ಞಾತವ್ಯಂ ಇತಿ ಸರ್ವಂ ರಮಣೀಯಂ. ಅದರಿಂದ ಇದರ ವಿಚಾರ ಇನ್ನೂ ಸ್ವಲ್ಪ ಇದೆ. ಅದನ್ನ ನೀವು ಪ್ರಮಾಣ ಪದ್ಧತಿ ಓದಿದಾಗ, ಆರಂಭ ಹಂತದಲ್ಲಿ ಇಷ್ಟು ಸಾಕು. ಪ್ರಮಾಣ ಪದ್ಧತಿ ಓದಿದಾಗ ನೀವು ಅದನ್ನ ವಿಸ್ತಾರವಾಗಿ ತಿಳಿಯಿರಿ ಹಾಗೆ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ತಾರೆ. ಇತಿ ಶ್ರೀಮತ್ ಜಯತೀರ್ಥ ಪೂಜ್ಯಪಾದ ಪ್ರದರ್ಶಿತ ಮಾರ್ಗ ಅನುವರ್ತಿನ್ಯಾಂ ಶ್ರೀಮತ್ ಚಲಾರಿ ಶೇಷಾಚಾರ್ಯ ವಿರಚಿತಾಯಾಂ ಪ್ರಮಾಣ ಚಂದ್ರಿಕಾಯಾಂ ಆಗಮ ಪರಿಚ್ಛೇದ ಸಮಾಪ್ತಃ ಹಾಗೆ. ಅತ ಪ್ರಮೇಯ ಪರಿಚ್ಛೇದ ಹಾಗೆ. ಪ್ರಮೇಯ ಪರಿಚ್ಛೇದ ಏವಂ ಪ್ರಮಾಣ ಸ್ವರೂಪಂ ಸಪರಿಕರಂ ನಿರೂಪ್ಯ ಇದಾನಿಂ ಪರಾಪರ ತತ್ವ ರೂಪಂ ಪ್ರಮೇಯ ನಿರೂಪ್ಯತೆ. ನೋಡಿ, ಅವತ್ತು ನೀವು ಕೇಳಿದಿರಿ ಪ್ರಮೇಯ ಅಂದ್ರೆ ಏನು ಹಾಗೆಂದ್ರೆ, ಪರಾಪರ ತತ್ವವನ್ನೇ ಪ್ರಮೇಯ ಅಂತ ನಾವು ಇಲ್ಲಿ ನಿರೂಪಣೆ ಮಾಡ್ತೀವಿ ಅಂತ. ಇದು 4ನೇ ಪರಿಚ್ಛೇದ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.